ವೈದ್ಯ ಲೋಕದಲ್ಲೇ ಅಚ್ಚರಿಯ ಆಪರೇಷನ್ ಒಂದು ನಡೆದಿದೆ. ಹೊಟ್ಟೆಲಿದ್ದ ವಸ್ತುವನ್ನ ನೋಡಿ ಡಾಕ್ಟರ್ಗಳೇ ಶಾಕ್ ಆಗಿದ್ದಾರೆ. ಹಾಗಾದ್ರೆ ಆತನ ಹೊಟ್ಟೆಯಲ್ಲಿ ಏನಿತ್ತು? ವೈದ್ಯ ಲೋಕದಲ್ಲೇ ನಡೆದಂತ ಅಚ್ಚರಿಯ ಆಪರೇಷನ್ ಇದು. ಹೊಟ್ಟೆಲಿದ್ದಂತ ಆ ವಸ್ತು ನೋಡಿ ವೈದ್ಯರೇ ಶಾಕ್ ಆಗಿದ್ದಾರೆ. ಏನಿತ್ತು ಆತನ ಹೊಟ್ಟೆಲಿ? ಆ ವಸ್ತು ಆತನ ಹೊಟ್ಟೆ ಸೇರಿದ ಹೇಗೆ? ಶಿವಮೊಗ್ಗ ಕಾರಾಗೃಹದಲ್ಲಿ ನಡೆದಂತ ವಿಚಿತ್ರ ಅವಾಂತರ ಇದು. ಕೇಂದ್ರ ಕಾರಾಗೃಹದಲ್ಲಿ ಇನ್ನೂ ನಿಂತಿಲ್ವಾ ಆ ಕೆಲಸ? ಖಾಕಿ ಕಣ್ತಪ್ಪಿಸಿ ಅದು ಜೈಲು ಪ್ರವೇಶ ಮಾಡಿದ್ದು ಹೇಗೆ? ಶಿವಮೊಗ್ಗ ಕಾರಾಗೃಹದಲ್ಲಿ ನಡೆದಂತ ವಿಚಿತ್ರವಾದ ಅವಾಂತರ ಇದು. ವೈದ್ಯ ಲೋಕಕ್ಕೆ ಅಚ್ಚರಿಯನ್ನ ಮೂಡಿಸಿದಂತಹ ಆ ಆಪರೇಷನ್ ಏನು? ಆ ವ್ಯಕ್ತಿಯ ಹೊಟ್ಟೆ ಸೇರಿದ್ದು ಏನ್? ಹಾಗಾದ್ರೆ ಜೈಲಿನ ಕೈದಿಯ ಹೊಟ್ಟೆಯಲ್ಲಿ ಒಂದು ಪುಟ್ಟ ಮೊಬೈಲ್ ಇತ್ತು. 1 ಇಂಚ್ ಅಗಲ, 3 ಇಂಚು ಉದ್ದ ಮೊಬೈಲ್ ಪತ್ತೆಯಾಗಿದೆ. ಆತನ ಹೊಟ್ಟೆಯಲ್ಲಿ ಸಿಕ್ಕಂತ ವಸ್ತು ಇದೆ. ಡಾಕ್ಟರ್ಸೇ ಇದನ್ನ ನೋಡಿ ಶಾಕ್ ಆಗ್ತಾರೆ. ಶಿವಮೊಗ್ಗ ಕಾರಾಗೃಹದಲ್ಲಿ ನಡೆದಂತ ವಿಚಿತ್ರವಾದ ಅವಾಂತರ ಇದು. ಜೈಲಿನ ಕೈದಿ ಆತನ ಹೊಟ್ಟೆಯಲ್ಲಿ ಇದ್ದದ್ದು ಪುಟ್ಟ ಮೊಬೈಲ್. 30 ವರ್ಷದ ಕೈದಿ ದೌಲತ್ ಅಂತ ಆತನ ಹೆಸರು. ಅವನ ಹೊಟ್ಟೆಯಲ್ಲಿದ್ದದ್ದು ಒಂದು ಪುಟ್ಟ ಮೊಬೈಲ್, ಚಿಕ್ಕದಾದ ಮೊಬೈಲ್, 1 ಇಂಚ್ ಅಗಲ, 3 ಇಂಚ್ ಉದ್ದ ಇತ್ತು ಆ ಮೊಬೈಲ್. ಆಪರೇಷನ್ ಮಾಡಿ ಮೊಬೈಲ್ ಅನ್ನ ಹೊರ ತೆಗೆದಿದ್ದಾರೆ ವೈದ್ಯರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಪುಟ್ಟದಾದ ಮೊಬೈಲ್, 1 ಇಂಚ್ ಅಗಲ ಇದೆ, 3 ಇಂಚ್ ಉದ್ದ ಇದೆ ಈ ಮೊಬೈಲು. ಈ ಮೊಬೈಲು ಕೈದಿ ದೌಲತ್ನ ಹೊಟ್ಟೆ ಸೇರಿತ್ತು. 10 ವರ್ಷ ಜೈಲು ಶಿಕ್ಷೆಗೆ ಒಳಗಾಗಿರುವ ಕೈದಿ ಈತ. ಶಿವಮೊಗ್ಗದ ಸೋಗಾನೆ ಕೇಂದ್ರ ಕಾರಾಗೃಹದಲ್ಲಿ ನಡೆದಂತ ಘಟನೆ ಇದು. ಆಪರೇಷನ್ ಮಾಡಿ ಮೊಬೈಲ್ ಅನ್ನ ಹೊರ ತೆಗೆದಿದ್ದಾರೆ ಡಾಕ್ಟರ್ಸ್. 1 ಇಂಚ್ ಅಗಲ, 3 ಇಂಚು ಉದ್ದ ಇರುವಂತ ಮೊಬೈಲ್ ಇದು. ಜೈಲಿನ ಕೈದಿಯ ಹೊಟ್ಟೆಯಲ್ಲಿದ್ದ ಚಿಕ್ಕದಾದ ಮೊಬೈಲ್ ಅನ್ನ ಹೊರ ತೆಗೆದಿದ್ದಾರೆ. ಇನ್ನು ಈತ ಮೊಬೈಲ್ ನುಂಗಿದ ವಿಚಾರ ಬಯಲಾಗಿದ್ದೇ ಬಹಳ ರೋಚಕ ಆಗಿದೆ. ಕಲ್ಲು ನುಂಗಿದ್ದೀನಿ ಅಂತ ಈತ ಹೇಳ್ಕೊಂಡಿದ್ದು. ಕಲ್ಲು ನುಂಗ್ಬಿಟ್ಟಿದ್ದೀನಿ ನಾನು ಅಂತ ಕೈದಿ ದೌಲತ್ ಹೇಳ್ಕೊಂಡಿದ್ದ. ಜೂನ್ 24ರಂದು ವೈದ್ಯರ ಬಳಿ ಹೋಗಿದ್ದ ದೌಲತ್. ಹೆಚ್ಚಿನ ಪರೀಕ್ಷೆಗೆ ಮೆಗ್ಗಾನ್ ಆಸ್ಪತ್ರೆಗೆ ಈತನನ್ನ ಶಿಫ್ಟ್ ಮಾಡ್ತಾರೆ. ಎಕ್ಸ್ರೇ ಮಾಡಿ ನೋಡ್ತಾರೆ ಡಾಕ್ಟರ್. ಆಗ ಹೊಟ್ಟೆಯಲ್ಲಿ ಒಂದು ವಸ್ತು ಪತ್ತೆ ಆಗುತ್ತೆ. ಆಪರೇಷನ್ ಮಾಡಿದಾಗ ಮೊಬೈಲ್ ಹೊರಗಡೆ ಬಂದಿತ್ತು. ಮೊಬೈಲು ಕೈದಿಯ ಹೊಟ್ಟೆ ಸೇರಿದ್ದು ಬಯಲಾಗಿದ್ದು ಹೇಗೆ? ಜೈಲಿಗೆ ಮೊಬೈಲ್ ಅನ್ನ ತಂದವರು ಯಾರು? ಈತನಿಗೆ ಕೊಟ್ಟವ್ರು ಯಾರು? ಜೈಲು ಅಧೀಕ್ಷಕ ರಂಗನಾಥ್ನಿಂದ ಪೊಲೀಸರಿಗೆ ದೂರು ಹೋಗಿದೆ. ಕಲ್ಲು ನುಂಗಿದ್ದೀನಿ ಅಂತ ಹೇಳಿ ಈತ ಡಾಕ್ಟರ್ ಹತ್ರ ಬಂದಿತ್ತು. ಕಲ್ಲು ನುಂಗ್ಬಿಟ್ಟಿದ್ದೀನಿ ನಾನು ಅಂತ. ಜೂನ್ 24ಕ್ಕೆ ಡಾಕ್ಟರ್ ಹತ್ರ ಹೋಗಿತ್ತು ದೌಲತ್. ಹೆಚ್ಚಿನ ಪರೀಕ್ಷೆಗೆ ಮೆಗ್ಗಾನ್ ಆಸ್ಪತ್ರೆ ಕಳಿಸ್ತಾರೆ. ಎಕ್ಸ್ರೇ ಮಾಡಿ ನೋಡ್ತಾರೆ. ಹೊಟ್ಟೆಲಿ ಏನೋ ಒಂದು ವಸ್ತು ಪತ್ತೆ ಆಗತ್ತೆ. ಆಮೇಲೆ ಗೊತ್ತಾಗಿದ್ದು ಅದು ಮೊಬೈಲ್ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈತ ಕಲ್ಲು ನುಂಗಿದ್ದೀನಿ ಅಂತ ಹೋಗಿದ್ದು ಡಾಕ್ಟರ್ ಹತ್ರ, ಬಟ್ ಈಗ ಗೊತ್ತಾಗಿರೋದು ಅದು ಮೊಬೈಲ್ ಅಂತ. ಈತನ ಹೊಟ್ಟೆ ಸೇರಿದ್ ಹೇಗೆ ಮೊಬೈಲು? ಈತನ ಕೈ ಕೊಟ್ಟವ್ರು ಯಾರು? ಒಳಗಡೆ ಬಂದಿದ್ ಹೇಗೆ ಜೈಲಿನ ಒಳಗಡೆ ಈ ಮೊಬೈಲು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಈಗ? ನಿಜವಾಗ್ಲೂ ಶ್ವೇತಾ, ಏನಂದ್ರೆ ಶಿವಮೊಗ್ಗ ಜೈಲ್ ಅಂತಲ್ಲ, ರಾಜ್ಯದ ಜೈಲುಗಳಲ್ಲಿ ಮೊಬೈಲ್ ಅನ್ನ ಇಟ್ಕೊಂಡಿರ್ತಾರೆ. ಮೊಬೈಲ್ ಒಳಗಡೆ ನಿಷೇಧ ಇದ್ರೂ ಕೂಡ ಅದನ್ನ ಬಳಕೆ ಮಾಡ್ತಾರೆ. ಹಾಗೆ ನಿಷೇಧಿತ ವಸ್ತುಗಳಾಗಿರ್ತಕ್ಕಂಥ ಗಾಂಜಾ ಮತ್ತಿತರ ಪದಾರ್ಥಗಳನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿ ಆರೋಪಗಳಿರ್ತವೆ. ಆದ್ರೆ ಜೈಲಿಗೆ ಇತ್ತೀಚೆಗೆ ಅಷ್ಟೇ ಶಿವಮೊಗ್ಗ ಎಸ್ಪಿ ಸೇರಿದ ಹಾಗೆ ಜಿಲ್ಲೆಯ ಪೊಲೀಸರು ಕೂಡ ರೈಡ್ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಸಿಗೋದಿಲ್ಲ. ಪದೇ ಪದೇ ತಿಂಗಳಿಗೊಮ್ಮೆ ರೈಡ್ ಹಾಕ್ತಾರೆ. ಆ ಸಂದರ್ಭದಲ್ಲಿ ಏನು ಸಿಗೋದಿಲ್ಲ. ಆದ್ರೆ ಕೈದಿಗಳ ಬಳಿ ಮೊಬೈಲ್ ಇತ್ತು ಅನ್ನೋದು ಕೂಡ ಬೆಳಕಿಗೆ ಬರ್ತದೆ. ಈ ಹಿಂದೆ ಕೂಡ ಒಬ್ಬ ಕೈದಿಗೆ ಹಲ್ಲೆ ಮಾಡ್ತಕ್ಕಂಥ ದೃಶ್ಯನ ವಿಡಿಯೋ ಮೊಬೈಲ್ ಜೈಲು ಒಳಗೇನೆ ರೆಕಾರ್ಡ್ ಮಾಡಿ ಅದನ್ನ ಹೊರಗಡೆ ಹರಿಬಿಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಅಧೀಕ್ಷಕರು ಕಂಪ್ಲೇಂಟ್ ಕೊಟ್ಟಿದ್ರು, ಈ ಬಗ್ಗೆ ತನಿಖೆ ನಡೆಸಿ ಜೈಲಲ್ಲಿ ಈ ತರ ಘಟನೆ ನಡೆದಿದೆ ಅಂತ ಹೇಳಿ. ಅದಾದ್ಮೇಲೆ 2ನೇ ಬಾರಿ ಅದೇ ರೀತಿ ಮೊಬೈಲ್ ಇದೆ ಅನ್ನೋದು ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ. ಈ ಜೈಲ ಒಳಗಡೆ ಮೊಬೈಲ್ ಹೇಗ್ ಬರುತ್ತೆ, ಇದನ್ನ ಯಾರು ತಲುಪಿಸ್ತಾರೆ, ಇಷ್ಟೆಲ್ಲ ಸೆಕ್ಯೂರಿಟಿ ಮಾಡ್ತಾರೆ, ಸ್ಕ್ಯಾನ್ ಹಾಕ್ತಾರೆ, ಹಾಗೆ ಕೈಗಾರಿಕಾ ಭದ್ರತಾ ಪಡೆಯ
ಅಧಿಕಾರಿಗಳ ಕೂಡ ಒಂದು ಭದ್ರತೆ ಹೊರಗಡೆ ಭಾಗದಲ್ಲಿ ಇರ್ತದೆ. ಆಮೇಲೆ ಜೈಲು ಒಳಗಡೆ ಪೊಲೀಸರದ್ದೇ ಜೈಲು ಅಧಿಕಾರಿಗಳದ ಭದ್ರತೆ ಇರ್ತದೆ. ಇಷ್ಟೆಲ್ಲಾ ಭದ್ರತೆಗಳ ನಡುವೆ ಮೊಬೈಲ್ ಹೇಗೆ ಪ್ರವೇಶ ಮಾಡುತ್ತೆ, ಕೈದಿಗಳು ಅದನ್ನ ಹೇಗೆ ಬಳಕೆ ಮಾಡ್ತಾರೆ ಅನ್ನೋದು ಕೂಡ ಇದುವರೆಗೂ ಯಕ್ಷ ಪ್ರಶ್ನೆ. ಪ್ರತಿ ಬಾರಿಯೂ ಕೂಡ ಈ ತರ ಮೊಬೈಲ್ ಪತ್ತೆ ಆದಾಗ ಜೈಲು ಅಧಿಕಾರಿಗಳು ಒಂದು ಕಂಪ್ಲೇಂಟ್ ಅನ್ನು ಪೊಲೀಸರಿಗೆ ಕೊಡ್ತಾರೆ, ತನಿಖೆ ನಡೆಸಿ ಅಂತಾರೆ. ಆ ತನಿಖೆ ಎಲ್ಲಿವರೆಗೆ ಬರುತ್ತೆ, ಏನಾಗುತ್ತೆ ಅನ್ನೋದು ಕೂಡ ಇದುವರೆಗೂ ಕೂಡ ಗೊತ್ತಿಲ್ಲ. FIR ಅಂತೂ ದಾಖಲಾಗ್ತದೆ, ಪೊಲೀಸರ ತನಿಖೆ ಎಲ್ಲಿವರೆಗೂ ಹೋಗಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಆದ್ರೆ ಈ ಕೈದಿ ಏನ್ ದೌಲತ್ ಅಂತ ಇದ್ದಾನೆ, ಈ ದೌಲತ್ ಅಂತ ಇರೋ ಕೈದಿ ತನ್ನ ಏನು ಮೊಬೈಲ್ ಅನ್ನು ಇಟ್ಕೊಂಡಿದ್ದಾನೆ, ಆ ಮೊಬೈಲ್ ಅನ್ನ ಪೊಲೀಸರು ಅಥವಾ ಅಲ್ಲಿ ಇರ್ತಕ್ಕಂಥ ಜೈಲಿನವರು ಬಂದ್ರು ಅಂತ ಹೇಳಿ ನುಂಗಿದಾನೆ ಅನ್ಸುತ್ತೆ. ಆ ನುಂಗಿದ್ಮೇಲೆ ನಾನು ಕಲ್ಲು ನುಂಗ್ಬಿಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಜೈಲು ಆಸ್ಪತ್ರೆಗೆ ಹೋಗಿ ಭೇಟಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ಅವ್ರು ಇಲ್ಲಿ ಚೆಕ್ ಮಾಡೋಕ್ಕಾಗಲ್ಲ, ಸ್ಕ್ಯಾನಿಂಗ್ ಎಲ್ಲ ಮಾಡ್ಬೇಕು ಅಂತ ಹೇಳಿ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ಕೈದಿಯನ್ನು ಕಳಿಸ್ತಾರೆ. ಅಲ್ಲಿ ಸ್ಕ್ಯಾನ್ ಮಾಡಿದಾಗ ಹೊಟ್ಟೆ ಒಳಗೆ ಏನೋ ಒಂದು ವಸ್ತು ಇರೋದು ಪತ್ತೆ ಆಗುತ್ತೆ. ಆ ನಂತರದಲ್ಲಿ ಅದನ್ನ ಆಪರೇಷನ್ ಮಾಡಿ ಹೊರಗಡೆ ತೆಗಿಬೇಕು ಅಂತ ಹೇಳಿ ವೈದ್ಯರು ಎಲ್ಲ ಪ್ರಯತ್ನ ಮಾಡಿ ಒಂದು ಸರ್ಜರಿ ಮಾಡಿದಾಗ ಅವ್ರಿಗೆ ಆಶ್ಚರ್ಯ ಕಾಯುತ್ತೆ. ಯಾಕಂದ್ರೆ ಆ ಹೊಟ್ಟೆ ಒಳಗೆ ಇವ್ನು ಹೇಳ್ದಂಗೆ ಕಲ್ಲು ಇರಲ್ಲ, ಕಲ್ಲು ಬದಲು ಮೊಬೈಲ್ ಇರ್ತದೆ. 1 ಇಂಚು ಅಗಲ 3 ಇಂಚು ಉದ್ದದ ಮೊಬೈಲ್ ಇರ್ತದೆ. ಹಾಗೆ ಕೀಪ್ಯಾಡ್ ಸೆಟ್ ಅವ್ನ ಹೊಟ್ಟೆ ಒಳಗೆ ಹೇಗೆ ಹೋಯ್ತು ಅಂತ ಹೇಳಿ ವೈದ್ಯರಿಗೂ ಕೂಡ ಒಂದ್ ರೀತಿ ಶಾಕ್ ಆಗ್ತದೆ. ಆ ನಂತರದಲ್ಲಿ ಅವರು ಜೈಲು ಅಧೀಕ್ಷಕರಿಗೆ ನೀವು ಕಳಿಸಿರ್ತಕ್ಕಂಥ ಕೈದಿಯ ಹೊಟ್ಟೆ ಒಳಗೆ ಮೊಬೈಲ್ ಇದೆ ಅನ್ನೋದನ್ನ ಗಮನಕ್ಕೆ ತರ್ತಾರೆ. ಆನಂತರ ಜೈಲು ಅಧೀಕ್ಷಕ ರಂಗನಾಥ್ ಅವರು ಈಗ ತುಂಗನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇದು ಇಷ್ಟು ಘಟನೆ. ಆದ್ರೆ ಇದು ಪದೇ ಪದೇ ಯಾಕೆ ಪುನರಾವರ್ತನೆ ಆಗುತ್ತೆ, ಕೈದಿಗಳ ಬಳಿ ಮೊಬೈಲ್ ಹೇಗ್ ಬರ್ತದೆ ಅನ್ನೋದು ಪ್ರಮುಖವಾಗಿ ತನಿಖೆ ಆಗ್ಬೇಕಂತ ವಿಷಯ. ಈಗ ಆ ಕೈದಿ ಏನಿದ್ರೆ ಈಗಾಗಲೇ 10 ವರ್ಷ ಅವನಿಗೆ ಶಿಕ್ಷೆ ಒಳಗಿದೆ ಪ್ರಕರಣ ಒಂದರಲ್ಲಿ. ಆತ ಕೂಡ ಈಗ ಜೈಲಿನಲ್ಲಿ ಈಗ ಆಪರೇಷನ್ ಮುಗಿಸ್ಕೊಂಡು ವಾಪಸ್ ಹೋಗಿದ್ದಾನೆ ಮತ್ತು ಅವನು ಆರಾಮಾಗಿದ್ದಾನೆ. ಯಾವುದೇ ರೀತಿಯಿಂದ ಅವನಿಗೆ ಇನ್ನು ಚಿಕಿತ್ಸೆ ಮುಂದುವರಿತಾ ಇರೋ ಹಿನ್ನೆಲೆಯಲ್ಲಿ ಸಮಸ್ಯೆ ಇಲ್ಲ. ಆದ್ರೆ ಆತ ಮೊಬೈಲ್ ನುಂಗಿದ್ದು ಹೇಗೆ ಮತ್ತು ಆತನ ಬಳಿ ಮೊಬೈಲ್ ಬಂದಿದ್ದು ಹೇಗೆ ಅಂತ ಆತನೂ ಕೂಡ ಇದುವರೆಗೂ ಬಾಯಿ ಬಿಟ್ಟಿಲ್ಲ. ಪೊಲೀಸರ ತನಿಖೆ ಕೂಡ ಎಲ್ಲಿದೆಯೋ FIR ಹಂತದಲ್ಲೇ ಇದೆ, ಇನ್ನೂ ಮುಂದುವರೆದಿಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ಪದೇ ಪದೇ ಈ ರೀತಿ ಘಟನೆಗಳು ನಡೀಲಿಕ್ಕೆ ಜೈಲಿನ ಒಂದು ಒಳಭಾಗದಲ್ಲಿ ಇರ್ತಕ್ಕಂಥ ಭದ್ರತೆಯ ಕಾರಣ, ಭದ್ರತೆಯ ಲೋಪವೇ ಕಾರಣ ಅಂತಾನೆ ಹೇಳ್ಬೋದು. ವೈಫಲ್ಯವುದು ಜೈಲು ಅಧಿಕಾರಿಗಳದ್ದು ಇದೆ. ಹಾಗೆ ಜೈಲು ಒಳಗಡೆ ಪ್ರವೇಶ ಮಾಡುವ ಮೊದಲು ಇವ್ರನ್ನ ಪರೀಕ್ಷೆ ಮಾಡುವ ಕೈಗಾರಿಕಾ ಭದ್ರತಾ ಪಡೆಯ ಅಧಿಕಾರಿಗಳದ್ದು ಇದೆ. ಹಾಗೆ ಇವ್ರನ್ನ ಆಸ್ಪತ್ರೆಗೆ ಕರೆತಂದಾಗ ಅವರ ಕುಟುಂಬಸ್ಥರ ಜೊತೆಗೆ ಅಲ್ಲಿ ಇಲ್ಲಿ ಭೇಟಿ ಆದ ಸಂದರ್ಭದಲ್ಲಿ ಅವರು ಮೊಬೈಲ್ ಅನ್ನು ತೆಗೆದುಕೊಂಡು ಬರ್ತಾರಾ ಅಥವಾ ಅದನ್ನು ಅವ್ರನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂತಹ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸರು ಅದು ಕೂಡ ಇರುತ್ತೆ. ಇವೆಲ್ಲವೂ ಕೂಡ 3-4 ಹಂತದ ಭದ್ರತೆಗಳ ನಡುವೆ ಈ ಜೈಲು ಒಳಗೆ ಮೊಬೈಲ್ ಹೋಗುತ್ತೆ ಮತ್ತೆ ಅವರು ಕೈದಿಗಳು ಇದನ್ನು ಬಳಸ್ತಾರೆ ಅನ್ನೋದೇ ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿದೆ. ಶ್ವೇತಾ, ಥ್ಯಾಂಕ್ ಯು ರಾಜೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.